चुभती ये मौसम मन मेरा ललचाए झीलों में बह जाए I feel awesome I feel alive I feel alive alive is awesome feel alive I feel alive alive is awesome सिंधा दिलताज की सिंथा लाइन के साथ alive is awesome ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬಾಸಗೋಡದ ಗಾವಕರ ಮೆಮೋರಿಯಲ್ ಫೌಂಡೇಶನ್ ಆಶ್ರಯದಲ್ಲಿ ನಾಳೆ ದಿನಾಂಕ 8ರಂದು ಸಂಜೆ 4 ಗಂಟೆಗೆ ಅಂಕೋಲಾದ ಬಸ್ ನಿಲ್ದಾಣದ ಹತ್ತಿರದ ಸ್ವಾತಂತ್ರ್ಯ ಸಂಗ್ರಾಮ ಭವನದಲ್ಲಿ 13ನೇ ವರ್ಷದ ಯುವ ಪ್ರತಿಭಾ ಪುರಸ್ಕಾರ ಉಪನ್ಯಾಸ ಹಾಗೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದೆ. ಉದ್ಘಾಟಕರಾಗಿ ಹಾಗೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಖ್ಯಾತ ಚಲನಚಿತ್ರ ನಟಿ ಹರ್ಷಿಕಾ ಪೂಣಚ್ಚ ಇವರು ನಡೆಸಿಕೊಡಲಿದ್ದಾರೆ. ಅಧ್ಯಕ್ಷತೆಯನ್ನು ಕರಾವಳಿ ಮುಂಜಾವು ಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕರಾದ ಗಂಗಾಧರ ಹಿರೇಗುತ್ತಿ ವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕೆಎಲ್ಇಎಸ್ ಡಾ ಪ್ರಭಾಕರ ಕೋರೆ ಆಸ್ಪತ್ರೆ ಬೆಳಗಾವಿಯ ಡಾ ರಣಜಿತ ಬೀರಣ್ಣ ನಾಯಕ ಕೆಂಚದವರಿಗೆ ಗೌರವಾರ್ಪಣೆ ನಡೆಯಲಿದ್ದು, ಕಾರ್ಯಕ್ರಮದಲ್ಲಿ ಡಾ ರಣಜಿತ್ ಅವರಿಂದ ರಾಷ್ಟ್ರ ನಿರ್ಮಾಣದಲ್ಲಿ ಯುವ ಜನಾಂಗದ ಪಾತ್ರ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ. ಕಳೆದ 12 ವರ್ಷಗಳಲ್ಲಿ 112 ಯುವ ಪ್ರತಿಭೆಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ದು, ಅದರಂತೆ ಈ ವರ್ಷವೂ ಉತ್ತರ ಕನ್ನಡ ಜಿಲ್ಲೆಯ 10 ವಿವಿಧ ಕ್ಷೇತ್ರಗಳ ಯುವ ಪ್ರತಿಭೆಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಚರಿತ್ರೆಯಲ್ಲಿ ಅಮರಳಾದ ಅಂಕೋಲಾ ವಾಸರೆಯ ಮಾಣುದೇವಿ ನಾಯಕರ ನೆನಪಿನ ಕಾರ್ಯಕ್ರಮ ಮತ್ತು ನ್ಯಾಯಮೂರ್ತಿ ನಾಗಮೋಹನ ದಾಸರವರು ಬರೆದ ಸಂವಿಧಾನ ಓದು ಪುಸ್ತಕ ವಿದ್ಯಾಸಂಸ್ಥೆಗಳಿಗೆ ಕೊಡುಗೆ ಮತ್ತು ಯಕ್ಷನೃತ್ಯ ಗಾಯನ ಕಾರ್ಯಕ್ರಮ ಜರುಗಲಿದೆ ಎಂದು ಗಾವಕರ ಮೆಮೋರಿಯಲ್ ಫೌಂಡೇಶನ್ ಬಾಸಗೋಡ ಇದರ ಅಧ್ಯಕ್ಷರಾದ ದೇವಾನಂದ ಬೊಮ್ಮೆಯ ಗಾವಕರ ಹಾಗೂ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಯುವ ಪ್ರತಿಭಾ ಪುರಸ್ಕಾರ ಪಡೆದುಕೊಳ್ಳುವವರ ವಿವರ ಈ ರೀತಿ ಇದೆ. ದೇಸಿ ಆಟದಲ್ಲಿ ಜೋಯಿಡಾದ ಸಾಯಿನಾಥ್ ಮಾನು ಧವನ್, ಸೃಜನಶೀಲತೆಯಲ್ಲಿ ಕುಮಟಾದ ಮಹಾತ್ಮ ಮಂಜುನಾಥ ಜೈನ್, ನೃತ್ಯದಲ್ಲಿ ಮುಂಡಗೋಡದ ಶಮಿತಾ ರಾಜಶೇಖರ್ ನಾಯಕ್, ಯಕ್ಷಗಾನದಲ್ಲಿ ಯಲ್ಲಾಪುರದ ಆತ್ರೇಯ ರವೀಶ್ ಗಾವಕರ, ದೇಶಭಕ್ತಿಯಲ್ಲಿ ಕಾರವಾರದ ಸಾಯಿಶ್ರೀ ಅರುಣ ನಾಯಕ್, ಕೌಶಲ್ಯದಲ್ಲಿ ಹೊನ್ನಾವರದ ಯಶವಂತ್ ಸೈಮನ್ ದಿವಟೆಕ್, ಶಿಕ್ಷಣದಲ್ಲಿ ಅಂಕೋಲದ ಎನ್ ಆದಿತಿ, ಕ್ರೀಡೆಯಲ್ಲಿ ದಾಂಡೇಲಿಯ ನವನೀತ ನವೀನ್ ಕಾಮತ್, ಫ್ಯಾಷನ್ ಡಿಸೈನಿಂಗ್ನಲ್ಲಿ ಹಳಿಯಾಳದ ಶಫಿಕಾ ಕಾಗದ ಮತ್ತು ಲೆಕ್ಕಶಾಸ್ತ್ರದಲ್ಲಿ ಭಟ್ಕಳದ ಕಲ್ಪನಾ ಮಾಸ್ತಿ ಮೊಗೇರ. ಮುಂಡಗೋಡದ ಆದಿಜಾಂಬವ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಆದಿಜಾಂಬವ ಶಿಕ್ಷಣ ಪ್ರೌಢಶಾಲೆಯ ಅಧ್ಯಕ್ಷರಾದ ಎಸ್ ಫಕೀರಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಶಿಕ್ಷಕ ಡಾ ಪಿ ನಾಗೇಂದ್ರ ಮಾತನಾಡಿದರು. ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಎಸ್ ಡಿ ಮುಡಣ್ಣವರ ಪ್ರಾಸ್ತಾವಿಕ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಗೋಪಾಲ ನಡಕಿನಮನಿ, ಹನುಮಂತ ಕಟ್ಟಿಮನಿ, ಸಂತೋಷ್ ಕಟ್ಟಿಮನಿ, ಮಂಜುನಾಥ ಎನ್ಎಚ್ ಪರಶುರಾಮ ಮಾದರ, ಆರ್ ಬಿ ಚವ್ಹಾಣ, ಎಂಎಸ್ ಪಾಟೀಲ, ಎಸ್ಸಿ ಪಾಟೀಲ, ಎಸ್ಎಸ್ ಭದ್ರಶೆಟ್ಟಿ, ಪಿಸಿ ಐನಾಪುರ, ಎಂಕೆ ಕೊಂಡೋಜಿ ಇದ್ದರು. ಈ ಕಾರ್ಯಕ್ರಮದಲ್ಲಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಲ್ಲಿ ಮೋಹನ ಬಡಿಗ ಮತ್ತು ಸುಕನ್ಯಾ ಜಂಬಗಿಮಠ ಅವರಿಗೆ ಆದರ್ಶ ವಿದ್ಯಾರ್ಥಿಗಳೆಂದು ಆಯ್ಕೆ ಮಾಡಿ ಅವರಿಗೆ ಪ್ರಮಾಣ ಪತ್ರ ನೀಡಲಾಯಿತು. 10ನೇ ತರಗತಿ ವರ್ಗ ಶಿಕ್ಷಕರಾದ ಆರ್ ಚವ್ಹಾಣ, 9ನೇ ತರಗತಿ ಶಿಕ್ಷಕರಾದ ಆರ್ಎಸ್ ಅಕ್ಕಿವಳ್ಳಿ, 8ನೇ ತರಗತಿ ಶಿಕ್ಷಕರಾದ ಎಂಎಸ್ ಪಾಟೀಲ ಅವರನ್ನು ಸನ್ಮಾನಿಸಲಾಯಿತು. ಸುಕನ್ಯಾ ಕಾರ್ಯಕ್ರಮ ನಿರೂಪಿಸಿದರು. ಅಶ್ವಿನಿ ದೇವರಮನಿ ವಂದಿಸಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆಯವರು ಸೋಮವಾರ ದಿನಾಂಕ 9ರಂದು ಬೆಳಗ್ಗೆ 11:30 ಗಂಟೆಗೆ ಯಲ್ಲಾಪುರ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಿದ್ದಾರೆ. ರಾಜ್ಯದಲ್ಲಿರುವ ಅರಣ್ಯ ಅತಿಕ್ರಮಣ ರೈತರಿಗೆ ಜಿಪಿಎಸ್ ಆಗಿದ್ದು, ಜಿಪಿಎಸ್ ಆಗಿರುವ ರೈತರ ಹೊಲಗಳಿಗೆ ವಿದ್ಯುತ್ ಟಿಸಿ ಕರೆಂಟ್ ಕಂಬಗಳನ್ನು ಒದಗಿಸಬೇಕು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 1978 ಪೂರ್ವದಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿರುವ ರೈತರಿಗೆ ಕೂಡಲೇ ಹಕ್ಕುಪತ್ರ ನೀಡಬೇಕು.
ಯಲ್ಲಾಪುರ ತಾಲೂಕಿನಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದ್ದು, ಕೂಲಿ ಕಾರ್ಮಿಕರ ಹಾಗೂ ಮಹಿಳೆಯರ ಮೇಲೆ ಅವರು ದೌರ್ಜನ್ಯ ಮಾಡುತ್ತಿದ್ದು, ಅಂತವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಶಿರಸಿಯನ್ನು ಕದಂಬ ಜಿಲ್ಲೆಯನ್ನಾಗಿ ಮಾಡಬೇಕು ಹಾಗೂ ರೈತರು ಬೆಳೆದ ಬೆಳೆಗಳಿಗೆ ನಿಗದಿತ ಬೆಲೆ ನಿಗದಿಪಡಿಸುವಂತೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮನವಿ ಸಲ್ಲಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಚಿದಾನಂದ ಹರಿಜನ್ ತಿಳಿಸಿದ್ದಾರೆ.